ವೀಕ್ಷಕರೇ, ರೈತನ ನಸೀಬೆ ಹಾಗೆ. ಬೆಳೆ ಬಂದರೆ ಬೆಲೆ ಸಿಗಲ್ಲ, ಬೆಲೆ ಇದ್ದರೆ ಬೆಳೆ ಬರಲ್ಲ. ಇದು ರೈತನ ನಿರಂತರ ಸಮಸ್ಯೆಯಾಗಿದ್ದು, ಯಾವುದೇ ಬೆಳೆ ಬೆಳೆದರೂ ಸಮಾಧಾನ ಅನ್ನೋದು ರೈತನಿಗೆ ಇಲ್ಲವಾಗಿದೆ. ಎಲ್ಲೋ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೆಯುತ್ತಿದ್ದರೆ ಇಲ್ಲಿರುವ ಟೊಮ್ಯಾಟೊ ರೈತರು ಬೀದಿಗೆ ಬರುವಂತಾಗಿರುವುದು ಮಾತ್ರ ವಿಪರ್ಯಾಸ. ಹೌದು, ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೆಯುತ್ತಿರುವ ಪರಿಣಾಮ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಇದು ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರಿದ್ದು, ರಾಜ್ಯ ಮಾತ್ರವಲ್ಲದೆ ದೇಶದಾದ್ಯಂತ ಬಹುತೇಕ ಹೋಟೆಲ್ ಉದ್ಯಮ ಬಾಗಿಲು ಮುಚ್ಚುವಂತಾಗಿದೆ. ಇದು ಹೆಚ್ಚಾಗಿ ತರಕಾರಿ ಬೆಳೆಯುವ ಜಿಲ್ಲೆಯ ರೈತರ ಮೇಲೆ ನೇರ ಪರಿಣಾಮ ಬೀರಿದೆ. ಈಗ ಟೊಮೊಟೊ ಬೆಲೆ ಕುಸಿದಿರೋ ಕಾರಣ ನಮ್ಮ ರೈತರಿಗೆ ಈಗ ಒಂದು ಎಕರೆ ಟೊಮೊಟೊ ಬೆಳೆ ನಾಟಿ ಮಾಡಬೇಕಾದ್ರೆ ಸುಮಾರು ನಾಟಿ ಮಾಡೋ ಲೆವೆಲ್ಗೆ ಒಂದು 80,000 ಖರ್ಚು ಬರುತ್ತೆ ಸರ್. ಒಂದು ರೋಲು ಟೊಮೊಟೊ ಮಂಚಿಂಗ್ ಪೇಪರ್ ಒಂದು ರೋಲು 1,600 ರೂಪಾಯಿ ಇದ್ದಿದ್ದು ಈಗ 4,000 ಆಗಿದೆ ಸರ್. ಡ್ರಿಪ್ಪುಂದು ಸಮೇತ ಜಾಸ್ತಿ ಆಗಿದೆ. ತಿರ್ಗಾ ಇದು ರಸಗೊಬ್ಬರಗಳದ್ದು ಎಲ್ಲ ಜಾಸ್ತಿ ಆಗಿದೆ. ತಿರ್ಗಿ ಮತ್ತು ಕಲ್ಟಿವೇಷನು ಇದೆಲ್ಲ ಮಾಡೋ ಅಷ್ಟು ಒಂದು ಎಕರೆ ಟೊಮೊಟೊ ಬೆಳಿಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 2 ಲಕ್ಷ, ಆವ್ರೇಜಾಗಿ 2 ಲಕ್ಷ ಬರುತ್ತೆ ಸರ್. ಇನ್ನೂ ಲೇಬರ್ದೆಲ್ಲ ಜಾಸ್ತಿ ಆಗಿದೆ. ಇಲ್ಲಿ ಮಾರ್ಕೆಟಲ್ಲಿ ನೋಡಿದ್ರೆ 30 ರೂಪಾಯಿಂದ ಸ್ಟಾರ್ಟಿಂಗು 200-250 ರೂಪಾಯಿ ಟಾಪ್ ರೇಟ್ ಅಷ್ಟೇ ಇರೋದೀಗ. ಈ ಕುಂಠಿತ ಇರೋದ್ರಿಂದ ನಮಗೆ ಟೊಮೊಟೊ ಬೆಳೆಯಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ ಸರ್. ನಮ್ಮ ಟೊಮೊಟೊ ಈಗ ಬಂದು 110 ರೂಪಾಯಿ ಹೋಗಿದೆ ಸರ್. 110 ರೂಪಾಯಿ ಹೋಗಿದೆ ನಾಟಿ ಅಷ್ಟೇ ಸರ್. ಈಗ ಇಲ್ಲಿರೋ ಸಿಚುವೇಷನಲ್ಲಿ ಈ ವೆದರಲ್ಲಿ ಒಂದು ಟೊಮೊಟೊ ಬೆಳಿಬೇಕಾದ್ರೆ ಕನಿಷ್ಠ ಅಂದರೂ 200-250 ರೂಪಾಯಿ ಬರುತ್ತೆ ಸರ್. ಲೇಬರ್ದು, ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು, ತಿರ್ಗಿ ಮತ್ತು ಔಷಧಿ ಸಿಕ್ಕಾಪಟ್ಟೆ ಆಗಿದೆ ಸರ್. ತಿರ್ಗಾ ಬೇರೆ ಇನ್ನೂ ಕೆಲವು ಸಮಸ್ಯೆ ಎಲ್ಲ ಜಾಸ್ತಿ ಇದೆ ಸರ್. ಯಾಕೆಂದರೆ ಈ ವೆದರ್ಗೆ ಟೆಂಪ್ರೇಚರ್ಗೆ ಬೆಳೆನೂ ಬರ್ತಾ ಇಲ್ಲ ಸರ್. ಈಗೆಲ್ಲ ಒಂದು 40% ಬೆಳೆ ಬಂದರೆ ಅದೇ ಸರ್ ನಂಬರ್ 1 ಬೆಳೆ ಇದ್ದಂಗೆ. ಇನ್ನು ಕೆಂಪು ಸುಂದರಿ ಎಂದೇ ಖ್ಯಾತಿ ಪಡೆದಿರುವ ಟೊಮ್ಯಾಟೊ ಪ್ರಸ್ತುತ ಜಿಲ್ಲೆಯಾದ್ಯಂತ ಯಥೇಚ್ಛವಾಗಿ ಬೆಳೆದಿದ್ದಾರೆ. ಆದರೆ ಹೋಟೆಲ್ ಉದ್ಯಮ ಬಂದಾಗಿರುವ ಪರಿಣಾಮ ಟೊಮ್ಯಾಟೊ ಕೇಳೋರೇ ಇಲ್ಲವಾಗಿದ್ದಾರೆ. ಇದರಿಂದ ಟೊಮ್ಯಾಟೊ ಬೆಳೆದ ರೈತನ ಬದುಕು ಬೀದಿಗೆ ಬಂದಂತಾಗಿದೆ. ಇಂದು ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ 15 ಕೆಜಿ ತೂಕದ ಒಂದು ಬಾಕ್ಸ್ 100-120 ರೂಪಾಯಿಗೆ ಮಾರಾಟವಾಗಿದೆ. ಅಂದರೆ ಪ್ರತಿ ಕೆಜಿ ಟೊಮ್ಯಾಟೊ ಬೆಲೆ 7 ರೂಪಾಯಿಗೂ ಕಡಿಮೆಯಾಗಿದೆ. ಇದು ರೈತನ ತೀವ್ರ ಸಂಕಷ್ಟಕ್ಕೆ ಕಾರಣವಾಗಿದೆ. 1 ಎಕರೆ ಜಮೀನಿನಲ್ಲಿ ಟೊಮ್ಯಾಟೊ ಬೆಳೆಯಬೇಕಾದರೆ ಉಳುಮೆ, ಬಿತ್ತನೆ, ಸಸಿ, ಗೊಬ್ಬರ, ಕೀಟನಾಶಕ, ಚಪ್ಪರ ಸೇರಿದಂತೆ ಟೊಮ್ಯಾಟೊ ಕೊಯ್ಲು ಮಾಡಲು ಕೂಲಿ ಸೇರಿ ಕನಿಷ್ಠ 2 ಲಕ್ಷ ರೂಪಾಯಿ ವೆಚ್ಚ ತಗಲುತ್ತದೆ. ಪ್ರಸ್ತುತ ರೋಗ ಕಡಿಮೆ ಇರುವ ಪರಿಣಾಮ ಟೊಮ್ಯಾಟೊ ಫಸಲು ಉತ್ತಮವಾಗಿ ಬಂದಿದೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಕಾರಣ ಪ್ರತಿ ಎಕರೆ ಟೊಮ್ಯಾಟೊಗೆ 1 ಲಕ್ಷ ಬರುವುದು ಅಸಾಧ್ಯ ಎಂಬ ಸ್ಥಿತಿ ಇದೆ. ಹಾಗಾಗಿ ರೈತರು ದಿಕ್ಕು ತೋಚದೆ ಪೇಚಾಡುವಂತಾಗಿದೆ. ಅದರಲ್ಲೂ ಟೊಮ್ಯಾಟೊ ಹಣ್ಣು ಉತ್ತಮವಾಗಿದ್ದರೆ 120 ರೂಪಾಯಿಗೆ ಮಾರಾಟವಾಗುತ್ತಿದ್ದು, ರೋಗ ಅಥವಾ ಇತರೆ ಸಮಸ್ಯೆಗಳಿಂದ ಸವಕಲು ಆಗಿದ್ದರೆ 15 ಕೆಜಿ ಟೊಮ್ಯಾಟೊ ಕೇವಲ 30 ರೂಪಾಯಿಗೆ ಮಾರಾಟವಾಗುತ್ತಿದೆಯಂತೆ. ಟೊಮ್ಯಾಟೊ ಇವತ್ತಿನ ದಿನದಲ್ಲಿ ನಮ್ಮ APMC ಯಾರ್ಡಲ್ಲಿ ಸುಮಾರು ಒಂದು 30 ರೂಪಾಯಿನಿಂದ ಹಿಡಿದು 150-200 ರೂಪಾಯಿವರೆಗೂ ಸೇಲ್ಸ್ ಆಗಿದೆ. ಕಾರಣ ಟೊಮ್ಯಾಟೊ ಬೆಲೆ ಕುಂಠಿತ ಆಗೋದಕ್ಕೆ ಸುಮಾರು 40% ಹೋಟ್ಲುಗಳು ಎಲ್ಲ ಕಡೆ ಟೂರಿಸಮ್ ಅಲ್ಲಾಗ್ಬೋದು, ದೇವಸ್ಥಾನಗಳಾಗ್ಬೋದು, ಟೂರಿಸಮ್ ಹೋಗಲ್ಲ, ಶಾಲೆಗಳ ರಜಾ, ಇವೆಲ್ಲ ಮುಖ್ಯ ಕಾರಣದಿಂದ ಟೊಮ್ಯಾಟೊ ಬೆಲೆ ಕುಂಠಿತ ಆಗಿದೆ. ಇದರಿಂದ ಪ್ಲಸ್ ಈ ಯುದ್ಧದ ಪರಿಣಾಮ ಗ್ಯಾಸ್ ಸಿಗಲ್ಲ ನೋಡಿ. ಈ ಗ್ಯಾಸ್ ಸಿಗದೆ ಇರೋಂಥ ಪರಿಣಾಮ ಸುಮಾರು ಒಂದು 50-60% ಎಲ್ಲ ಕಡೆ ದೇಶದಲ್ಲೆಲ್ಲ ಹೋಟ್ಲುಗಳಿಲ್ದಿರೋ ಕಾರಣ ಟೊಮ್ಯಾಟೊ ಕುಸಿತ ಆಗಿದೆ. ಇದರಿಂದ ನಮ್ಮ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಟೊಮ್ಯಾಟೊ ಒಂದು ಬಾಕ್ಸ್ 15 ಕೆಜಿ ಟೊಮ್ಯಾಟೊ ಬಾಕ್ಸ್ ಬೆಳೆಯೋದಕ್ಕೆ 250 ರೂಪಾಯಿ ಖರ್ಚು ಬರ್ತೈತೆ. ಯಾಕೆಂದರೆ ಈಗಿನ ವ್ಯವಸಾಯ, ಗೊಬ್ಬರಗಳು, ಕೂಲಿ ಯಥೇಚ್ಛವಾಗಿ ಖರ್ಚು ಬರೋದ್ರಿಂದ ಒಂದು ಟೊಮ್ಯಾಟೊ ಬಾಕ್ಸ್ ಬೆಳೆಯೋದಕ್ಕೆ 250 ರೂಪಾಯಿ ಖರ್ಚು ಬರ್ತೈತೆ. ಅದರಿಂದ ನಾವು 100 ರೂಪಾಯಿ 40 ರೂಪಾಯಿ ಮಾರಿದ್ರೆ ಯಾವುದೇ ರೀತಿಗೂ ರೈತನಿಗೆ ಈ ಟೆಂಪ್ರೇಚರಲ್ಲಿ, ಈ ಬಿಸಿಲಿನಲ್ಲಿ ನಮ್ಮ ರೈತನಿಗೆ ಯಾವುದೇ ಲಾಭದಾಯಕ ಆಗಲ್ಲ. ಯಾಕೆಂದರೆ ರೈತಾಪಿ ವರ್ಗ ಅಂತೇಳಂದರೆ ಇವತ್ತು ನಾವೆಲ್ಲ ಜೀವನಾಡಿಗಳು, ಎಲ್ಲ ಭೂಮಿ ಮೇಲೆ ಇರೋ ಜೀವನಾಡಿಗಳೆಲ್ಲ ರೈತನ ಅವಲಂಬಿಸಿ ನಾವು ಬದುಕ್ತಾ ಇರೋವಂಥದ್ದು. ಅದರಿಂದ ರೈತಾಪಿ ವರ್ಗ ಚೆನ್ನಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಒಟ್ಟಿನಲ್ಲಿ ಯುದ್ಧದ ಪರಿಣಾಮ ಪ್ರಸ್ತುತ ರೈತನ ಸಂಕಷ್ಟಕ್ಕೆ ಕಾರಣವಾಗಿದ್ದರೆ ಇತರೆ ಸಮಯದಲ್ಲಿಯೂ ರೈತರಿಗೆ ಸಂಕಷ್ಟ ತಪ್ಪಿಲ್ಲ ಎಂಬ ಸ್ಥಿತಿ ಇದೆ. ಅತಿಯಾದ ಬಿಸಿಲು, ಆಳವಾದ ಕೊಳವೆ ಬಾವಿಗಳಿಂದ ನೀರು ತೆಗೆದು ಸಂಕಷ್ಟದಲ್ಲಿಯೇ ಬೆಳೆ ತೆಗೆಯುವ ರೈತನಿಗೆ ಬೆಲೆ ಸಿಗದೆ ಪರದಾಡುವ ಸ್ಥಿತಿ ಎದುರಾಗಿದ್ದು, ಈ ರೈತನ ಸಂಕಷ್ಟಕ್ಕೆ ನೆರವಾಗುವವರೇ ಇಲ್ಲವಾಗಿರುವುದು ಮಾತ್ರ ವಿಪರ್ಯಾಸ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.